ಇತಿಹಾಸದಲ್ಲಿ ಮೊದಲೆಂಬಂತೆ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಕ್ರಾಸ್ ಕಂಟ್ರಿ ರೇಸ್ ಸ್ಪರ್ಧೆಯು ಗ್ರಾಮೀಣ ಪ್ರದೇಶವಾದ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದು ಎಲ್ಲರ ಸಹಕಾರದಿಂದ ಅಭೂತಪೂರ್ವ ಯಶಸ್ಸು ಕಂಡಿದೆ. ಮಾತ್ರವಲ್ಲದೆ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತೆ ಮಾಡಿದೆ. ಗ್ರಾಮೀಣ ಪ್ರದೇಶವಾಗಿರುವ ಉಪ್ಪಿನಂಗಡಿಯ ಸರ್ಕಾರಿ ಕಾಲೇಜಿನಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಕೂಟವೊಂದು ಯಶಸ್ವಿಯಾಗಿ ನಡೆದಿರುವುದು ಇತಿಹಾಸದ ಪುಟದಲ್ಲೇ ದಾಖಲಾಗಿದ್ದು, ಇಡೀ ದೇಶವೇ ಉಪ್ಪಿನಂಗಡಿಯತ್ತ ತಿರುಗಿ ನೋಡುವಂತಾಗಿದೆ. ಕ್ರೀಡಾಕೂಟಕ್ಕೆ ಚಾಲನೆ ನೀಡುತ್ತಿದ್ದಂತೆಯೇ ಸ್ಪರ್ಧಾಳುಗಳ ಓಟದ ಕ್ಷಣವು ನೋಡುಗರಿಗೆ ರೋಮಾಂಚನವೆನಿಸಿತ್ತು. ನವೆಂಬರ್ 19ರಂದು ಗ್ರಾಮೀಣ ಪ್ರದೇಶವಾದ ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕ್ರೀಡಾ ಹಬ್ಬ ಎಲ್ಲರ ಮನಸ್ಸಿನಲ್ಲಿಯೇ ಅಚ್ಚಳಿಯದೆ ಉಳಿಯುವಂತೆ ಮಾಡಿದ. ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಉಪ್ಪಿನಂಗಡಿಯಲ್ಲಿ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಅನ್ನು ಹಮ್ಮಿಕೊಂಡು ದಾಖಲೆಯನ್ನ ಬರೆದಿದೆ. ಸರ್ಕಾರಿ ಕಾಲೇಜಿನಲ್ಲಿ ಇತಿಹಾಸದಲ್ಲಿ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳು ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಅನ್ನು ಸಂಘಟಿಸಿದ ಮೊದಲ ಕಾಲೇಜು ಎಂಬ ಹೆಗ್ಗಳಿಕೆಗೆ ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾತ್ರವಾಗಿದೆ. ರಾಷ್ಟ್ರದ 141 ವಿಶ್ವವಿದ್ಯಾನಿಲಯಗಳ 876 ಕ್ರೀಡಾಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಶಕ್ತಿಯನ್ನ ಪ್ರದರ್ಶಿಸಿದ್ದಾರೆ. ಈ ಕ್ರೀಡಾಕೂಟ ಆಯೋಜನೆಗೆಂದೇ ಕಳೆದ 6 ತಿಂಗಳಿಂದಲೇ ತಯಾರಿ ನಡೆಸಲಾಗಿತ್ತು. ಊರಿಗೆ ಊರೇ ಕ್ರೀಡಾಕೂಟ ಆಯೋಜನೆಗೆ ಕಟಿಬದ್ಧರಾಗಿ ನಿಂತು ಜಾತಿ ಮತ ಭೇದವಿಲ್ಲದೆ ಸೌಹಾರ್ದತೆಗೆ ಸಾಕ್ಷಿಯಾಗಿತ್ತು. ಗುಡ್ಡಗಾಡು ಕ್ರೀಡಾಕೂಟಕ್ಕೆಂದೇ ಉಪ್ಪಿನಂಗಡಿಯ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ 5 ದಿನಗಳ ರಜೆಯನ್ನ ಸಹ ಘೋಷಣೆ ಮಾಡಲಾಗಿತ್ತು. ಉಪ್ಪಿನಂಗಡಿ ಪೇಟೆ ಹಾಗೂ ಕಾಲೇಜಿನ ಆವರಣ ಸಂಪೂರ್ಣವಾಗಿ ಅಲಂಕೃತಗೊಂಡು ಗಮನ ಸೆಳೆದಿತ್ತು. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಾಲಯದಿಂದ ಕ್ರೀಡಾ ಜ್ಯೋತಿಯ ಬೃಹತ್ ಮೆರವಣಿಗೆ ನಡೆಯಿತು. ಕಾಲೇಜಿನ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನ ವಿವಿಧ ಸಾಂಸ್ಕೃತಿಕ ಹಾಗೂ ಕಲಾ ಪ್ರಕಾರಗಳ ತಂಡದೊಂದಿಗೆ ಕಾಲೇಜಿಗೆ ತಂದು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದ್ರು. ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯ ಮೆರವಣಿಗೆ ಹಾಗೂ ಕ್ರೀಡಾಂಗಣದಲ್ಲಿ ಉಪ್ಪಿನಂಗಡಿಯ ಸಹಸ್ರಾರು ಜನರು ನೆರೆದು ಕ್ರೀಡಾಕೂಟವನ್ನ ವೀಕ್ಷಿಸಿದ್ರು. ಉಪ್ಪಿನಂಗಡಿ, ಪುತ್ತೂರು ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯ ಸಹಕಾರದಿಂದ ಸ್ಪರ್ಧೆ ನಡೆಯುವ 10 ಕಿಲೋಮೀಟರ್ ರಸ್ತೆಯನ್ನ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು. ಕ್ರೀಡಾಕೂಟದ ಫಲಿತಾಂಶಕ್ಕಾಗಿ ಕಂಪ್ಯೂಟರೀಕೃತ ಚಿಪ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕ್ರೀಡಾ ಜ್ಯೋತಿಯ ಮೆರವಣಿಗೆ ಹಾಗೂ 10 ಕಿಲೋಮೀಟರ್ ಸ್ಪರ್ಧೆಯ ನೇರ ಪ್ರಸಾರ ಹಾಗೂ ಕಾಲೇಜಿನ ಆವರಣದಲ್ಲಿ ವೀಕ್ಷಿಸಲು ಬೃಹತ್ ಎಲ್ಇಡಿ ಪರದೆಯ ವ್ಯವಸ್ಥೆ ಇತ್ತು. ಓಟದ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಗ್ರಾಮಸ್ಥರು ಕಾತರದಿಂದ ಕಾಯುತ್ತಿದ್ದುದು ಕಂಡುಬಂತು. ಕ್ರೀಡಾಪಟುಗಳಿಗೆ ನವೆಂಬರ್ 18ರ ರಾತ್ರಿಯಿಂದಲೇ ಊಟೋಪಚಾರದ ಆತಿಥ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಾಗಿತ್ತು. ನವೆಂಬರ್ 18ರಂದು ರಾತ್ರಿ 1,500 ಮಂದಿಗೆ ಮತ್ತು ನವೆಂಬರ್ 19ರಂದು ಸಂಜೆ 2,500 ಮಂದಿಗೆ ಆಹಾರದ ವ್ಯವಸ್ಥೆಯನ್ನ ಆಯೋಜಿಸಿದ್ರು. ರಾಷ್ಟ್ರಮಟ್ಟದ ಗುಡ್ಡಗಾಡು ಕ್ರೀಡಾಕೂಟವೊಂದನ್ನು ಆಯೋಜಿಸಿ ಗಮನ ಸೆಳೆಯಲು ಮುಖ್ಯ ಕಾರಣ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶಿಕ್ಷಕರ ಆಸಕ್ತಿ. ಕಾಲೇಜಿನ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಶಿಕ್ಷಕರು ಮತ್ತು ಸ್ವಯಂ ಸೇವಕರು ಮಂಗಳೂರು ವಿಶ್ವವಿದ್ಯಾನಿಲಯದ ತಾಂತ್ರಿಕ ಅಧಿಕಾರಿಗಳ ವಿಶೇಷ ಮುತುವರ್ಜಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಗುಡ್ಡಗಾಡು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ರಾಷ್ಟ್ರಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನ ಉಪ್ಪಿನಂಗಡಿಯ ಕಾಲೇಜಿನಲ್ಲಿ ಆಯೋಜಿಸುವ ಮೂಲಕ ಕ್ರೀಡಾಕೂಟ ಆಯೋಜಿಸುವ ಬಗ್ಗೆ ವಿಶ್ವಾಸವನ್ನ ಮೂಡಿಸಿದ್ರು.
ಉಪ್ಪಿನಂಗಡಿಯಲ್ಲಿ ಈ ಬಾರಿ ದೇಶಾದ್ಯಂತ ಆಗಮಿಸಿದ 1500ಕ್ಕೂ ಅಧಿಕ ಮಂದಿಗೆ ವಸತಿ, ಊಟೋಪಚಾರ ಮತ್ತಿತರ ಮೂಲಭೂತ ಅವಶ್ಯಕತೆಗಳನ್ನು ಕೊರತೆಯಾಗದಂತೆ ಒದಗಿಸುವಲ್ಲಿ ತೋರಿದ ಕಾಳಜಿ, ಊರಿನ ಎಲ್ಲಾ ಮಂದಿಯನ್ನ ಹಬ್ಬದ ಆಚರಣೆಯಂತೆ ಒಗ್ಗೂಡಿಸಿದ ನಡೆಗಾಗಿ ವ್ಯಾಪಕ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ. ಗುಡ್ಡಗಾಡು ಓಟದ ಮಾರ್ಗದುದ್ದಕ್ಕೂ ಸ್ಪರ್ಧಾಳುಗಳಿಗೆ ನೀರಿನ ಬಾಟಲ್, ಐಸ್, ಸ್ಪಾಂಜ್ ಒದಗಿಸಲಾಗಿತ್ತು. ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪಿಎಲ್ ಧರ್ಮ, ಪುತ್ತೂರು ಉಪವಿಭಾಗಾಧಿಕಾರಿ ಜುಬೀನ್ ಮೊಹಪಾತ್ರ ಅವರು ಆಗಮಿಸಿ ಶುಭ ಹಾರೈಸಿ ಇಡೀ ಊರೇ ಒಂದುಗೂಡಿ ಯಶಸ್ವಿಯಾಗಿ ನಡೆಸಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಕ್ರೀಡಾಕೂಟದ ಸಂಘಟನಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಚಂದ್ರಹಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಡಾ ರಾಜರಾಮ್, ಉಪ್ಪಿನಂಗಡಿಯ ಜನತೆ, ಕಾಲೇಜಿನ ಉಪನ್ಯಾಸಕರೊಂದಿಗೆ ಸಂಯೋಜನೆಗೊಂಡು ಪಕ್ಷಭೇದ ಮರೆತು, ಜಾತಿ ಧರ್ಮ ಮರೆತು ಉಪ್ಪಿನಂಗಡಿಯ ನಿಜವಾದ ಸಂಗಮವಾಗಿ ಕ್ರೀಡಾಕೂಟವು ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯದ ಇತಿಹಾಸದ ಪುಟಕ್ಕೆ ಸೇರುವಂತೆ ಮಾದರಿ ರೀತಿಯಲ್ಲಿ ಸಂಘಟನೆಯಾಯಿತು. ವೈಯಕ್ತಿಕ ವಿಜೇತ ಕ್ರೀಡಾಪಟುಗಳಿಗೆ 25,000, 15,000, 10,000 ಹಾಗೂ 3 ಮಂದಿಗೆ ತಲಾ 5,000 ರೂಪಾಯಿ ಹಾಗೂ ಪ್ರಥಮ 10 ಸ್ಥಾನ ಪಡೆದ ಆಟಗಾರರಿಗೆ ಟೈಮೆಕ್ಸ್ ಸ್ಮಾರ್ಟ್ ವಾಚ್ಗಳನ್ನು ಬಹುಮಾನವಾಗಿ ನೀಡಲಾಯಿತು. One of the most important events and a very fantastic event in this part of Dakshina Kannada, that is Uppinangadi, the All India Inter-University Cross Country Championships for men. It was very hot today. The competition was hot and also the finishing, the placings was hot. Government first grade college Uppinangadi is one of the top colleges of Mangalore University. And I think in India, Mangalore University is one of the few universities where we give these opportunities for the government colleges to conduct All India Inter-University tournaments. ಈ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ಇಲ್ಲಿ ಎಲ್ಲರೂ ಒಂದು ಸಂಭ್ರಮದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ನಮಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಊರಿನ ಜನರ ಒಂದು ಸಹಕಾರ, ನಮ್ಮ ಈ ಪರಿಸರದಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಕೂಡಿ ಅದರ ಮ್ಯಾನೇಜ್ಮೆಂಟ್, ಅದರ ಸಿಡಿಸಿ ಕಮಿಟಿಯವರು ಎಲ್ಲರೂ ಸೇರಿ ಅವರ ಮನೆಯ ಕಾರ್ಯಕ್ರಮ ಅಂತ ಹೇಳುವಂತಹ ಒಂದು ದೃಷ್ಟಿಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಸಂಪೂರ್ಣ ಕೀರ್ತಿ ಈ ಊರಿನ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಶಿಕ್ಷಣ ಸಂಸ್ಥೆಗಳಿಗೂ ಸಲ್ತದೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯೂತಿಗೊಂದು ಇನ್ಸ್ಪಿರೇಷನ್ ಮತ್ತೆ ಅವರ ನಿರೀಕ್ಷಿತವಾದ ಯಶಸ್ಸು ಸಿಕ್ಕಿದೆ. ಆಯ್ತಾ? ಸೊ all together it was a fantastic program. It was a very fantastic program, and especially credit goes to the principal, staff and the students of first grade college of Uppinangadi and the organizing committee. ಉಪ್ಪಿನಂಗಡಿ ಸರ್ಕಾರಿ ಕಾಲೇಜಿನಲ್ಲಿ ಒಂದು ಅಭೂತಪೂರ್ವವಾಗಿ ಒಂದು ಕಾರ್ಯಕ್ರಮ ನಡೆದು ಹೋಯಿತು. ಏನಂದ್ರೆ ಎಲ್ಲರ ಸಹಕಾರದಿಂದ ಊರವರು, ನನಗೆ ಬಹಳ ಸಂತೋಷ ಆದ್ದು ಇಲ್ಲಿಯ ವಿದ್ಯಾರ್ಥಿನಿಯರಿಂದ. ಒಂದು ಅವಾಗ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ರು, ಒಂದು ಮಕ್ಕಳು ಅವರ ಮನೆಯಲ್ಲಿ ಒಂದು ಇರುವ ಕಾರ್ಯಕ್ರಮದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. It was first competition and all the competitors from all over India came all together and it was fascinating. अभी तक का बहुत अच्छा प्रोग्राम हुआ. कल्चरल प्रोग्राम इज वेरी गुड. यानी मैंने अभी तक ऐसे कल्चरल प्रोग्राम पूरे इंडिया में कहीं भी नहीं देखा. बहुत इवेंट घूमता हूँ मैं, बहुत इवेंट में जाता हूँ, जैसे क्रॉस कंट्री, बॉल बैडमिंटन, अलग अलग में इवेंट में जाते रहते हूँ. लेकिन मुझे यहाँ पे जो कल्चरल प्रोग्राम आपका बहुत अच्छा लगा और बाकी के जो अरेंजमेंट आपने की थी, जो टोटल ट्रॉफीज से लेके रहने का इंतजाम रहेगा या कंपटीशन, वो सब बहुत अच्छा लगा. सो थैंक यू वेरी मच फ्रॉम यूनिवर्सिटी ऑफ मैं मुंबई यूनिवर्सिटी हूँ, मुझे बहुत अच्छा लगा. ओवरऑल फर्स्ट किया हूँ और मैं अजय को थैंक यू बोलना चाहता हूँ. बहुत अच्छा लगा यहाँ रेस करके, बहुत अच्छा मैनेजमेंट था, हर चीज़ बहुत अच्छा था, रेस अच्छा लगा, क्लाइमेट यहाँ अच्छा था. सबको थैंक यू बोलना चाहता हूँ. ರಾಷ್ಟ್ರಮಟ್ಟದ ಪುರುಷರ ಗುಡ್ಡಗಾಡು ಓಟ ಸ್ಪರ್ಧೆಯ ಬಳಿಕ ಬೀದಿಯುದ್ದಕ್ಕೂ ಬಿದ್ದಿದ್ದ ಕಸ ಕಡ್ಡಿಗಳನ್ನು ಕಾಲೇಜಿನ ವಿದ್ಯಾರ್ಥಿಗಳ ಸಹಕಾರದಲ್ಲಿ ತೆರವುಗೊಳಿಸಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಪ್ಪಿನಂಗಡಿ.